ಇವತ್ತು ಜಮಖಂಡಿ ಉಪ ಕಾರ್ಯಾಗಾರಕ್ಕೆ ಭೇಟಿ ಕೊಟ್ಟಿದ್ದೀವಿ. ಏನೋ ಆರೋಪಿಗಳು ಜೈಲಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಹೆಲ್ಲೆ ಮಾಡ್ತಾರೆ, ಯಾವ ಕಾರಣಕ್ಕಾಗ್ತದೆ? ಅದು ಒಳಗಡೆ ನಿನ್ನೆ ಸಂಜೆ 6:15 ಸುಮಾರಿಗೆ ಬಂದಿ ಮಾಡೋ ಸಮಯದಲ್ಲಿ ಒಂದು 4 ಜನ ಇರ್ತಕ್ಕಂಥ ಗುಂಪು ಇನ್ನೊಂದು ಇಬ್ಬರಿಗೆ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ನೀನು ಅದು ಚಾಡಿ ಹೇಳ್ತಿದ್ದು ಅಂತ ಕ್ಷುಲ್ಲಕ ಕಾರಣಕ್ಕೆ ಅವನಿಗೆ ಮೊದಲು ವಾಗ್ವಾದ ಆಗಿದೆ, ಬೈಗಳು ಸ್ಟಾರ್ಟ್ ಆಗಿದೆ. ಅದಾದ ತಕ್ಷಣ ಬೈಗಳು ಸ್ಟಾರ್ಟಿಂಗ್ ಪ್ರಿವೆಂಟ್ ಮಾಡಬೇಕಂತ ಅದೇ ಟೈಮಲ್ಲಿ ಒಂದು ಏಟು ಹೊಡೆದಿದ್ದಾರೆ. ಆ ಏಟು ಹೊಡೆದ ತಕ್ಷಣ ಇನ್ನೇನು ಜಾಸ್ತಿ ದೊಡ್ಡ ಗಲಾಟೆ ಆಗುತ್ತೆ ಅನ್ನೋ ವಿಷಯಕ್ಕೆ ನಮ್ಮ ಜೈಲರ್ ಕುಂಬಾರ್ ಅವರು ಪ್ರಿವೆಂಟ್ ಮಾಡಿದ್ದಾರೆ, ಅದನ್ನ ಹೋಗಿ ಹಿಡಿದಿದ್ದಾರೆ. ಹೊಡಿಬೇಡ ಅಂತ ಇನ್ನೂ ಮತ್ತೆ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ಆ ಹೊಡೆಯೋ ಸಂದರ್ಭದಲ್ಲಿ ಸೂಪರಿಂಟಿಗೂ ಏಟ್ ಬಿದ್ದಿದೆ, ಒಂದಿಷ್ಟು ಏಟ್ ಬಿದ್ದಿದೆ. ಅದ ಕಾರಣಕ್ಕೆ ನಾವು ಅವರಿಗೆ ಚಿಕಿತ್ಸೆ ಕೊಡಿಸಿದ್ವಿ. ನಿನ್ನೆ ಒಂದು ಲೆಫ್ಟ್ ತಂಬು ಫ್ರ್ಯಾಕ್ಚರ್ ಆಗಿದೆ, ಸ್ವಲ್ಪ ಮೈನರ್ ಫ್ರ್ಯಾಕ್ಚರ್ ಆಗಿದೆ, ಅಡ್ಮಿಟ್ ಮಾಡಿ ಈಗೆಲ್ಲ ಸ್ಟೇಬಲ್ ಇದ್ದಾರೆ ಕುಂಬಾರ್ ಅವರು. ಜೊತೆಗೆ ಅದಕ್ಕೆ ಪ್ರಕರಣ ಕುರಿತಂತೆ ನಾವು ಇಲ್ಲಿ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡಿದ್ದೀವಿ. ದಾಖಲು ಮಾಡಿ ಯಾರು ಏನು ಮಾಡಿದ್ರು ತನಿಖೆ ಮಾಡಿ ಅವ್ರನ್ನ ಶಿಸ್ತುಗಮ ಜರುಗಿಸೋಕ್ಕೆ ಅವರಿಗೆ ನಾವು ಎಫ್ಐಆರ್ ಮಾಡಿ ಠಾಣೆಯಲ್ಲಿ ಎಫ್ಐಆರ್ ಮಾಡಿದ್ವಿ. ಅದಕ್ಕೋಸ್ಕರ ನಾನು ಒಂದು ಪ್ರಾಥಮಿಕ ವರದಿ ಸಲ್ಲಿಸೋಕ್ಕೆ ನಾನು ಬಂದಿದ್ದೀನಿ. ಎಲ್ಲ ಇನ್ನೇನಾಗಿದೆ ತಿಳ್ಕೊಂಡು ಒಂದು ವರದಿನ ತೊಗೊಂಡು ನಮ್ಮ ಹೈಯರ್ ಆಫೀಸರ್, ನಮ್ಮ ಮೇಲಧಿಕಾರಿಗಳಿಗೆ ವರದಿನ ಸಲ್ಲಿಸಿದ ನಂತರ ಅವರಿಗೆ ನಾವು ಯಾವ ಥರ ಶಿಸ್ತುಗಮ ಜರುಗಿಸ್ಬೇಕು ಅವ್ರೇನು ಜರುಗಿಸ್ತೀವಿ, ನಾವೆಲ್ಲ ಆ ಕೆಲಸ ಮಾಡ್ತೀವಿ. ಸರ್, ಈ ಆರೋಪಿಗಳು ಒಳಗಡೆ ಇದ್ದ ಬಂದಿಕಾಣೆ ಆರೋಪಿ ಇದ್ದ ಯಾವ ಪ್ರಕರಣದಲ್ಲಿ ದಾಖಲಾಗಿ ಬಂದಿದ್ದಾರೆ? ಅವರು 4 ಜನ ಇರ್ತಕ್ಕಂಥ ಬಂದಿಗಳು ಮಾಲಿಂಗ್ಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಡಕಾಯಿತಿ ಪ್ಲಸ್ ಕಿಡ್ನಾಪ್ ಆ ಕೇಸಲ್ಲಿ ದಾಖಲಾಗಿ ಬಂದಿದ್ದಾರೆ. ಅವರು ಇಲ್ಲಿ ಹಲ್ಲೆ ನಿರ್ತಲ್ಲ ಅಂದರೆ ಒಳಗಡೆ ಇದ್ದ ಅವರವರೇ ಒಳಗೆ ಗಲಾಟೆ, ಸಣ್ಣ ಪುಟ್ಟ ವಾಗ್ವಾದಾಗಿ ಅದು ಗಲಾಟೆ ಆಗಿ ಸಣ್ಣ ಗಲಾಟೆ 2 ಏಟು ಹೊಡೆದಿದ್ದಾರೆ. ಆ ಟೈಮಲ್ಲಿ ನಮ್ಮ ಸೂಪರಿಂಟ್ ಅವರು ಜೈಲರ್ ಕುಂಬಾರ್ ಅವರು ಬಿಡಿಸಕ್ಕೆ ಹೋದ್ರೆ ಅವಾಗ ಒಂದು 3-4 ಏಟು ಹೊಡೆದ. ಆ ಟೈಮಲ್ಲಿ ಅವ್ರಿಗೆ ಸೂಪರಿಂಟ್ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿತ್ತು ಹೇಳ್ತಿರಲ್ಲ. ಹೌದು, ಕೈ ಫ್ರ್ಯಾಕ್ಚರ್ ಆದಾಗ ಅವರು ಯಾವ ಮಾರ್ಕಾಸ್ತ್ರ ಏನು ಮಾರಕಾಸ್ತಿಲ್ಲ, ಕೈಲೇನೆ ಯಾವ ಮಾರಕಾಸ್ತಿಲ್ಲ, ಏನೂ ಇಲ್ಲ. ಕೈಲೇನೆ ಜಸ್ಟ್ ಕೈಲೇನೆ ಪಂಚ್ ಹೊಡೆದಿದ್ದಾರೆ. ಹೊಡಿತಾ ಇರ್ಬೇಕಾದ್ರೆ ಅದು ಕೈ ತಂಬಿಗೆ ಸ್ವಲ್ಪ ಬಿದ್ದುಬಿಟ್ಟಿದೆ, ಸ್ವಲ್ಪ ತಂಬಿರುತ್ತೆ, ಮೂಳೆ ಸ್ವಲ್ಪ ಸರಿಯಿದೆ, ಅದಕ್ಕೋಸ್ಕರ ಸ್ವಲ್ಪ ಮೈನರ್ ಫ್ರ್ಯಾಕ್ಚರ್ ಆಗಿದೆ. ಈಗ ಜೈಲರ್ ಒಬ್ಬರೇ ಇದ್ರ, ಅವ್ರ ಜೊತೆ ಸಿಬ್ಬಂದಿಗಳು ಎಲ್ಲ ಇದ್ರು. ಬಟ್ ಆ ಹೊಡೆಯೋ ಟೈಮಲ್ಲಿ ಸೂಪರಿಂಟ್ ಹಿಡ್ಕೊಂಡಿದ್ರು, ಹೊಡಿಬೇಡ ಅಂತ ಹೇಳೋ ಟೈಮಲ್ಲಿ ಅವ್ರು ಅಂದ್ರೂ ಹೊಡೆದಿದ್ದಾರೆ. ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಕೈಗೆ ಹಿಟ್ಬಿಟ್ಟಿದೆ. ಇಲ್ಲ, ಇಲ್ಲಿ ನಡಕು ಹೊತ್ತಿದೆ, ನನಗೆ ಅನಿಸುತ್ತೆ ಉದ್ದೇಶಪೂರ್ವಕವಾಗಿ ಹೊಡೆದಿರ. ಉದ್ದೇಶಪೂರ್ವಕವಾಗಿ ಏನು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಆದರೆ ನಾವು ಎನ್ಕ್ವೈರಿ ಇನ್ನೂ ತನಿಖೆ ಮಾಡೋಕ್ಕೆ ಪ್ರಕರಣ ದಾಖಲಿಸ್ತೀವಿ. ತನಿಖೆ ಮಾಡಲಿ, ಜೊತೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ತದನಂತರ ಅವ್ರಿಗೆ ಶಿಸ್ತುಗಮ ಜರುಗಿಸ್ತೀವಿ. ಸರ್, ತಮ್ಮಲ್ಲಿ ಬಂದಿಖಾನೆ ಒಳಗಡೆ ಈ ಮಾವ ಗುಟ್ಕಾ ಸಾರಾಯಿ ಇವಕ್ಕೆಲ್ಲಕ್ಕೂ ಅವಕಾಶ ಇಲ್ಲ. ನಾವು ಆರೋಪಗಳು ಕೇಳಿ ಬರ್ತಾ ಇದೆ ಎಲ್ಲ ಸುಳ್ಳು. ನಾವು ಬಂದು ಎಲ್ಲ ನಾವು 3-4 ಸತಿ ನಾವು ಬಂದು ಎನ್ಕ್ವೈರಿ ಮಾಡಿ ವರದಿಯೆಲ್ಲ ಇನ್ಸ್ಪೆಕ್ಷನ್ ಮಾಡಿ ವಿಸಿಟ್ ಮಾಡಿ ಎಲ್ಲ ಹೋಗಿದೆ. ಆ ಥರ ನಮಗೆ ಈ ಜೈಲಲ್ಲಿ ಕಂಡು ಬಂದಿಲ್ಲ, ಯಾವುದೇ ರೀತಿ ಇಲ್ಲ. ಈ ಒಳಗಡೆ ಬಂದಿಖಾನೆ ಒಳಗಿದ್ದ ಈ ಆರೋಪಿಗಳಿಗೆ ಸಂಬಂಧಿಕರು ಇವರು ಯಾರು ಭೇಟಿ ಕೊಟ್ಟರೆ ಅವ್ರ ಕಡೆಯಿಂದ ದುಡ್ಡು ಪೀಕ್ತಾ ಇದ್ದಾರೆ ಅನ್ನೋದು ಅದು ಆರೋಪ ಕೇಳಿ ಬರ್ತಾ ಇಲ್ಲ. ಅದು ಆರೋಪ ಇದೆ. ಆದರೆ ನಮ್ಮಲ್ಲಿ ನಾವು ಬಂದು ತನಿಖೆ ಮಾಡಿ ಹೋಗಿದ್ದು ನಾವು ರಿಪೋರ್ಟರ್ಸ್ ಆ ಥರ ಯಾವುದೇ ರೀತಿ ಕಂಡು ಬಂದಿಲ್ಲ. ಕಂಡು ಬಂದರೆ ಮುಂದೆ ನಾವು ವರದಿ ಸಲ್ಲಿಸ್ತೀವಿ. ಸರ್, ಈಗ ಆಲ್ರೆಡಿ DGP ಅಲೋಕ್ ಕುಮಾರ್ ಹೊಸದಾಗಿ ಇದನ್ನು ಆಗಬೇಕು, ಅವ್ರು ಬಂದು ವಿಸಿಟ್ ಕೊಟ್ಟು ಹೋದ ನಂತರ ಇಲ್ಲಿ ಏನೈತಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿಕೆ ಕೊಟ್ಟು ಹೋದ್ರು. ಬಟ್ ಸಾರ್ವಜನಿಕರಲ್ಲಿ ಈಗ ಏನು ಗೊಂದಲ ವಾತಾವರಣ ಅನಿಸ್ತಿದೆ, ಇಷ್ಟೆಲ್ಲ ಬಂದು ಹೋದ್ರೂ ಈಗ ಜೈಲರ್ನು ಒಬ್ಬನ ಬಡ್ದಾರಂದ್ರೆ ಇಲ್ಲಿ ಒಳಗೆ ಇನ್ನೂ ಏನೇನು ನಡೀತಾ ಇದೆ ಅದಕ್ಕೆ ಸಂಬಂಧ ಇಲ್ಲ. ಅದೇನಾಗಿದೆ ಗೊತ್ತಾ, ಸಡನ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಸಡನ್ ಆಗಿ ಏನೋ ಸಣ್ಣ ಪುಟ್ಟ ವಾಗ್ವಾದಾಗಿ ಗಲಾಟೆ ಇರ್ತಾನೆ. ಗಲಾಟೆನ ತಡೆಯೋದಕ್ಕೆ ಉದ್ದೇಶಕ್ಕೆ ಅದು ಹೊಡೆದಾಗ ಹಂಗಾಗಿರ್ಬಿಟ್ರೆ ಅದಕ್ಕೇನು ಸಂಬಂಧ ಆಗ್ತಾ ಇರ್ತಾನೆ. ಅದಾಗ ನಾವು ಸಲ ಅದಕ್ಕೆ ಕುರಿತಂತೆ ಪ್ರಕರಣ ದಾಖಲಿಸ್ತಿದ್ದೀವಿ. ಅವ್ರ ಬಂದಿಗಳ ಮೇಲೆ ಜರುಗಿಸ್ತೀವಿ. ಥ್ಯಾಂಕ್ ಯು.